ಬೆಳಿಗ್ಗೆ ಎದ್ದ ತಕ್ಷಣ ಬೇರೆ ಕೆಲಸ ಮಾಡೋಕ್ಕಿಂತ ಮೊದಲು ಒಂದು ಸುಲಭ ಅಭ್ಯಾಸ ನಮ್ಮ ಇಡೀ ದಿನಚರಿ ಮತ್ತು ಜೀವನವನ್ನೇ ಬದಲಾಯಿಸಬಹುದು ಅಂದ್ರೆ ಆಶ್ಚರ್ಯ ಆಗುತ್ತಲ್ಲ. ನಾವು ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಉಬ್ಬರ ಬರ್ತಾ ಇದೆ, ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಮಲಬದ್ಧತೆ ಆಗ್ತಾ ಇದೆ, ಅಥವಾ ರಾತ್ರಿ ನಿದ್ದೆ ಮಾಡಿದ್ರೂ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಸುಸ್ತಾಗುತ್ತೆ, ಮೈಕೈ ನೋವು ಬರುತ್ತೆ, ಕೀಲುಗಳಲ್ಲಿ ನೋವು ಬರುತ್ತೆ ಅಂತ. ಇನ್ನಷ್ಟು ಜನ ನನಗೆ ದೇಹ ತೂಕ ಇಳಿಸಕ್ಕೆ ಆಗ್ತಾ ಇಲ್ಲ ಅಂತ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಆದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಬೆಚ್ಚನೆ ನೀರನ್ನ ಸರಿಯಾಗಿ ಕುಡಿಯೋದ್ರಿಂದ ನಮ್ಮ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ, ನಮ್ಮ ಮಲಬದ್ಧತೆ ಸಮಸ್ಯೆ ಹೋಗುತ್ತೆ, ದೇಹ ತೂಕ ಸುಲಭವಾಗಿ ಇಳಿಸಬಹುದು, ನಮ್ಮ ಚರ್ಮದ ಮೈಕಾಂತಿ ಹೆಚ್ಚುತ್ತೆ ಅಂದ್ರೆ ಆಶ್ಚರ್ಯ ಆಗುತ್ತಲ್ಲ. ಹೇಗೆ ಸಾದಾ ನೀರು ಅಥವಾ ತಂಪು ನೀರನ್ನ ಕುಡಿಯೋದಕ್ಕಿಂತ ಬೆಚ್ಚನೆಯ ನೀರನ್ನ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಲಾಭ ಆಗುತ್ತೆ, ಯಾವ 10 ಲಾಭಗಳನ್ನ ನಾವು ಅನುಭವಿಸಬಹುದು ಅಂತ ನಾವು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಏನ್ ಡಾಕ್ಟ್ರೆ, ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀರಲ್ಲ, ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವಾ, ಸಿಂಪಲ್ ವಿಷಯ ಅಲ್ವಾ ಅಂತ ನಿಮ್ಗೆ ಅನ್ಸ್ಬೋದು. ಆದ್ರೆ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಂಡು ನೋಡೋಣ, ಸರಿಯಾಗಿ ಬೆಚ್ಚನೆಯ ನೀರನ್ನ ನಮ್ಮಲ್ಲಿ ಎಷ್ಟು ಜನ ನಾವು ಪ್ರತಿದಿನ ಕುಡಿತಾ ಇದ್ದೀವಿ ಅಂತ. ಅರ್ಧಕ್ಕಿಂತ ಹೆಚ್ಚು ಜನ ಈ ವಿಡಿಯೋ ನೋಡ್ತಾ ಇರೋರು ಕುಡಿದೇ ಇರಬಹುದು. ನೀವು ಈ ಅಭ್ಯಾಸವನ್ನ ರೂಢಿಸ್ಕೊಂಡಿದ್ರೆ ನಾನು ಮಾಡ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಈ ವಿಡಿಯೋ ನೋಡಿದ ನಂತರ ನಿಮ್ಗೆ ಮಾಡಬೇಕು ಅಂತ ಅನ್ಸಿದ್ರೆ ನಾನು ಮಾಡ್ತೀನಿ ಅಂತ ನನಗೆ ತಿಳಿಸಿ. ಮೊದಲನೇ ಲಾಭ, ಈ ಬೆಚ್ಚನೆ ನೀರನ್ನು ಕುಡಿಯೋದ್ರಿಂದ ಇದು ನಮ್ಮ ಜಠರಕ್ಕೆ ಹಾಯಾಗಿರುತ್ತೆ. ಅಂದ್ರೆ ನಾವು ರಾತ್ರಿ ಇಡೀ 7 ರಿಂದ 8 ಗಂಟೆ ಉಪವಾಸದ ಸ್ಥಿತಿಯಲ್ಲಿ ನಮ್ಮ ದೇಹ ಇರುತ್ತೆ, ಅಥವಾ ನಾವೇನು ಆಹಾರ ತಗೊಂಡಿರಲ್ಲ, ನೀರನ್ನು ಕುಡ್ದಿರಲ್ಲ. 7 ರಿಂದ 8 ಗಂಟೆ ಈ ರೀತಿ ಉಪವಾಸ ಇದ್ದಾಗ ನಮ್ಮ ಜಠರ ಡ್ರೈ ಆಗ್ಬಿಡುತ್ತೆ, ಸೆನ್ಸಿಟಿವ್ ಆಗ್ಬಿಡುತ್ತೆ. ಅವಾಗ ತಕ್ಷಣದಲ್ಲಿ ನಾವು ತಂಪು ನೀರನ್ನು ಕುಡಿದ್ಬಿಟ್ರೆ ಅದು ಸಡನ್ ಆಗಿ ಮಾಂಸಖಂಡ ಕಾಂಟ್ರಾಕ್ಟ್ ಆಗುತ್ತೆ, ಅದಕ್ಕೆ ಶಾಕ್ ಆದಾಗ ಆಗುತ್ತೆ. ಅಂದ್ರೆ ಒಂದು ಸ್ಪಂಜ್ ಇದ್ದಾಗೆ ಅಂತ ಅನ್ಕೊಳ್ಳೋಣ. ಸಡನ್ ಆಗಿ ನಾವು ತಂಪು ನೀರು ಹಾಕೋದು ಬೇರೆ, ನಿಧಾನವಾಗಿ ನಾವು ಬೆಚ್ಚನೆ ನೀರನ್ನು ಹಾಕಿದಾಗ ಅದು ಇಂಜಿನ್ ಶುರುವಾದಾಗೆ. ಅಂದ್ರೆ ಈಗ ಚಳಿಗಾಲದಲ್ಲಿ ನಾವು ಒಂದು ಇಂಜಿನ್ ಶುರು ಮಾಡಬೇಕು ಅಂದ್ರೆ ಸ್ವಲ್ಪ ಹೊತ್ತು ಆನ್ ಇಟ್ಕೊಂಡು ನಂತರ ಓಡಿಸ್ತೀವಿ, ಅಂದ್ರೆ ಅದು ವಾರ್ಮ್ ಅಪ್ ಆಗಬೇಕು ಅಂತ. ಅಂದ್ರೆ ನಮ್ಮ ಮಾಂಸಖಂಡಗಳು ಕೆಲಸ ಮಾಡಬೇಕಾದ್ರೂ ಅದನ್ನ ವಾರ್ಮ್ ಅಪ್ ಮಾಡಿದ ನಂತರ ನಾವು ಅದನ್ನ ವ್ಯಾಯಾಮ ಮಾಡಿದ್ರೆ ಅದು ಸರಿಯಾಗಿ ಸಲೀಸಾಗಿ ಎಲ್ಲಾ ಮಾಂಸಖಂಡಗಳು ಕೆಲಸ ಮಾಡುತ್ತೆ. ಅದೇ ರೀತಿ ನಮ್ಮ ಜಠರ ಸರಿಯಾಗಿ ಕೆಲಸ ಮಾಡಬೇಕು, ನಮ್ಮ ಪಚನ ಕ್ರಿಯೆ ಸರಿಯಾಗಬೇಕು ಅಂತಂದ್ರೆ ಅದು ವಾರ್ಮ್ ಅಪ್ ಆಗ್ಲಿಕ್ಕೆ ಬೆಚ್ಚನೆ ನೀರು ತಂಪು ನೀರಿಗಿಂತ ಒಳ್ಳೆಯದು. ಸೊ ಪ್ರತಿದಿನ ಈ ರೀತಿ ಬೆಚ್ಚನೆ ನೀರು ಕುಡಿಯೋದ್ರಿಂದ ಸಣ್ಣ ಮಕ್ಕಳಲ್ಲಿ ಮತ್ತು ವಯಸ್ಸಾದವರಲ್ಲಿ ಮುಖ್ಯವಾಗಿ ಹೆಚ್ಚು ಲಾಭ ಆಗುತ್ತೆ ಅಂತ ನಾವು ಹೇಳ್ಬೋದು. IBS, ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಇರುತ್ತೆ. ಕೆಲವೊಬ್ಬರಿಗೆ ಪದೇ ಪದೇ ನಮಗೆ ಮಲಬದ್ಧತೆ ಆಗೋದು, ಪದೇ ಪದೇ ಲೂಸ್ ಮೋಷನ್ ಆಗೋದು, ಈ ರೀತಿ ಆಗುವಂಥವ್ರಿಗೆ, ಅಥವಾ ಕೆಲವೊಬ್ಬರಿಗೆ ತುಂಬಾ ಅಸಿಡಿಟಿ ಇರುವಂಥವ್ರಿಗೆ, ಈ ಥರದವ್ರಿಗೆ ಬೆಳಗ್ಗೆ ಬೆಚ್ಚನೆ ನೀರು ಕುಡಿಯೋದ್ರಿಂದ ಇನ್ನಷ್ಟು ಹೆಚ್ಚು ಲಾಭ ಆಗುತ್ತೆ ಅಂತ ನಾವು ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಎರಡನೇದು, ನಮ್ಮ ಡೈಜೆಷನ್, ಪಚನ ಕ್ರಿಯೆ ಚೆನ್ನಾಗಾಗುತ್ತೆ, ಅಸಿಡಿಟಿ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಬೆಳಿಗ್ಗೆ ಬೆಚ್ಚನೆ ನೀರು ಕುಡಿಯೋದ್ರಿಂದ ನಮ್ಮ ಜಠರಕ್ಕೆ, ಕರಳಿಗೆ ರಕ್ತ ಸಂಚಾರ ಹೆಚ್ಚಾಗುತ್ತೆ, ಒಳ್ಳೆ ಡೈಜೆಸ್ಟಿವ್ ಜ್ಯೂಸಸ್ ಉತ್ಪತ್ತಿಯಾಗಿ ನಾವು ತಿಂದಿರುವಂತಹ ಆಹಾರ ಸರಿಯಾಗಿ ಜೀರ್ಣ ಆಗಿ ನಮಗೆ ಶಕ್ತಿ ಸಿಗುತ್ತೆ. ಅದೇ ನಾವು ತಂಪು ನೀರನ್ನು ಕುಡಿದಾಗ ಅಲ್ಲಿರುವಂತಹ ರಕ್ತ ಸಂಚಾರ ಕಡಿಮೆ ಆಗಿ ವಾಸೋ ಕನ್ಸ್ಟ್ರಿಕ್ಷನ್ ಅಂತ ಆಗಿ ನಮ್ಮ ಈ ಡೈಜೆಷನ್ ಸ್ಲೋ ಆಗ್ತಾ ಬರುತ್ತೆ. ಅವಾಗ ಈ ಹೊಟ್ಟೆ ಉಬ್ಬರ ಬರೋದು, ಅಜೀರ್ಣ ಆಗೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವಂತ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ತರ ತೊಂದರೆ ಇದ್ರೆ, ಹುಳಿ ತೇಗ್ ಬರೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂತವರು ಪ್ರತಿದಿನ ಬೆಳಗ್ಗೆ ಬೆಚ್ಚನೆ ನೀರು ಕುಡಿಯೋದ್ರಿಂದ 1 ವಾರದಲ್ಲೇ ಅವ್ರಿಗೆ ಒಳ್ಳೆ ಪರಿಣಾಮ ಕಾಣಿಸ್ಕೊಳ್ಳುವಂಥದ್ದು ಶುರು ಆಗ್ತಾ ಬರುತ್ತೆ. ಕೆಲವರಿಗೆ ನಾವು ತಿಂದಿರುವಂಥ ಸ್ವಲ್ಪ ತಿಂದ್ರು ನನಗೆ ಹೊಟ್ಟೆ ತುಂಬಿದ ಹಾಗೆ ಆಗುತ್ತೆ, ಅಥವಾ ಬೇಗ ನಿದ್ದೆ ಬಂದ್ಬಿಡುತ್ತೆ, ನನಗೆ ಸುಸ್ತಾಗುತ್ತೆ, ನನಗೆ ಹಶ್ವೇ ಆಗಲ್ಲ ಅಂತ ಈ ಸಮಸ್ಯೆ ಇದ್ದವರು ಕೂಡ ಸರಿಯಾಗಿ ಪಚನ ಆಗ್ಬೇಕು ಅಂತಂದ್ರೆ ಬೆಳಿಗ್ಗೆ ಬೆಚ್ಚನೆ ನೀರು ಕುಡಿಯೋದ್ರಿಂದ ನಮ್ಮ ದೇಹ ನಾವು ತಿಂದಿರುವಂತ ಆಹಾರಕ್ಕೆ ರೆಡಿ ಆಗುತ್ತೆ, ಅದು ಸರಿಯಾಗಿ ಕೆಲಸ ಮಾಡುತ್ತೆ ಅಂತ, ಪಚನ ಕ್ರಿಯೆ ಸರಿಯಾಗುತ್ತೆ. ಮೂರನೇದು, ಇದೊಂದು ನ್ಯಾಚುರಲ್ ಬಾಡಿ ಡಿಟಾಕ್ಸಿಫೈಯರ್ ಅಂತ ಹೇಳ್ಬೋದು. ನಾವು ರಾತ್ರಿ ಮಲ್ಕೊಂಡಿದ್ರು ನಮ್ಮ ಮೆಟಬಾಲಿಸಮ್ ಕೆಲಸ ಮಾಡ್ತಾ ಇರುತ್ತೆ. ಅವಾಗ ನಮ್ಮ ದೇಹದಲ್ಲಿ ಲಿವರ್ ಮತ್ತು ಕಿಡ್ನಿ ಸರಿಯಾದ ರೀತಿಯಲ್ಲಿ ವಿಷ ಪದಾರ್ಥಗಳನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ. ನಮ್ಮ ದೇಹದಲ್ಲಿ ಬೆಳಗ್ಗೆ ಹೊತ್ತು ಆ ವಿಷ ಪದಾರ್ಥವನ್ನ ನಮ್ಮ ಮೂತ್ರದಿಂದ, ನಮ್ಮ ಬೆವರಿನಿಂದ ಅದನ್ನ ಹೊರಗಡೆ ಹಾಕಬೇಕು. ಇದಕ್ಕೆ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚನೆ ನೀರನ್ನು ಕುಡಿಯೋದ್ರಿಂದ ಬಹಳ ಚೆನ್ನಾಗಿ ಈ ಡಿಟಾಕ್ಸ್ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಒಂದು ಉದಾಹರಣೆಗೆ, ಒಂದು ಪಾತ್ರೆ, ಜಿಡ್ಡಿನ ಪಾತ್ರೆಯನ್ನ ತೊಳಿಬೇಕು ಅಂತಂದ್ರೆ ತಂಪು ನೀರ್ಗಿಂತ ಬಿಸಿ ನೀರಲ್ಲಿ ತೊಳೆದ್ರೆ ಬೇಗ ಆ ಜಿಡ್ಡೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಅದೇ ರೀತಿ ಫ್ಯಾಟ್ ಸಾಲ್ಯುಬಲ್ ಟಾಕ್ಸಿನ್ಸ್ ಏನಿರುತ್ತೋ ಅದೆಲ್ಲದೂ ಬಹಳ ಚೆನ್ನಾಗಿ ನಮ್ಮ ದೇಹದಿಂದ ಹೊರಗಡೆ ಹಾಕ್ಲಿಕ್ಕೆ ಬೆಚ್ಚನೆ ನೀರು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ನಮ್ಮ ಮೂತ್ರಕೋಶದಲ್ಲಿ ಪದೇ ಪದೇ ಸೋಂಕಾಗುವಂಥದ್ದು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುವಂಥದ್ದನ್ನ ಕಡಿಮೆ ಮಾಡುತ್ತೆ, ನಮ್ಮ ಕಿಡ್ನಿಯನ್ನ ಕ್ಲಿಯರ್ ಆಗಿಡ್ಲಿಕ್ಕೆ. ಅಂದ್ರೆ ಇದನ್ನ ನಾವು ನಮ್ಮ ದೇಹಕ್ಕೆ ಹೇಗೆ ನಾವು ಸ್ನಾನ ಮಾಡ್ತೀವೋ ಅದೇ ರೀತಿ ಬೆಚ್ಚನೆ ನೀರನ್ನ, ಬಿಸಿನೀರಿಂದ ನಾವು ಸ್ನಾನ ಮಾಡಿದಾಗೆ ನಾವು ಕುಡಿಯೋದ್ರಿಂದ ನಮ್ಮ ಒಳಗಡೆ ಇರುವಂತಹ ಅಂಗಾಂಗಗಳಿಗೆ ಒಂದು ರೀತಿಯಾದಂತಹ ಡಿಟಾಕ್ಸ್, ಸ್ನಾನ ಮಾಡಿಸಿದಾಗ ಆಗುತ್ತೆ ಅಂತ ಅನ್ಕೋಬಹುದು. ಬೊಜ್ಜನ್ನ ಕರಗಿಸ್ಲಿಕ್ಕೆ ಮತ್ತು ದೇಹ ತೂಕ ಕಡಿಮೆ ಮಾಡ್ಲಿಕ್ಕೆ ಇದು ಸಹಾಯಕ.
ಬೆಳಿಗ್ಗೆ ಬೆಚ್ಚನೆ ನೀರು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಉಷ್ಣಾಂಶ ಸ್ವಲ್ಪ ಹೆಚ್ಚಾಗುತ್ತೆ. ಅವಾಗ ಮೆಟಬಾಲಿಸಮ್ಗೆ ಇದೊಂದು ಕಿಕ್ ಸ್ಟಾರ್ಟ್, ಇದನ್ನು ಸ್ಟಾರ್ಟ್ ಮಾಡಿದಾಗುತ್ತೆ. ಅವಾಗ ಇಂಜಿನ್ ಬೇಗ ಶುರುವಾಯಿತು ಅಂದರೆ ಬೇಗ ಹೆಚ್ಚು ಕೆಲಸ ಆಗುತ್ತೆ ಅಂತ. ಅದೇ ರೀತಿ ನಮ್ಮ ದೇಹದಲ್ಲಿ ಬೊಜ್ಜನ್ನು ಕರಗಿಸ್ಲಿಕ್ಕೆ ಇದು ಉಪಯೋಗ ಆಗ್ತಾ ಹೋಗುತ್ತೆ. ಅದೇ ರೀತಿ ಬೆಳಗ್ಗೆ ಬಿಸಿ ನೀರಿಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಂಡು ಕುಡಿದ್ರೆ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಾಗುತ್ತೆ. ಆವಾಗ ಅದರಿಂದ ನಮ್ಮ ಈ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಬಹುದು. ಒಳ್ಳೆಯ ಅಭ್ಯಾಸಗಳು ಒಂದರ ನಂತರ ಒಂದರ ಆಗ್ತಾ ಹೋಗುತ್ತೆ ಅಂತ. ಅಂದರೆ ಬೆಳಿಗ್ಗೆ ನಾನು ಬೆಚ್ಚನೆ ನೀರು ಕುಡಿದ ನಂತರ ನಾನು ವಾಕಿಂಗ್ ಹೋಗ್ತೀನಿ, ವಾಕಿಂಗ್ ಹೋಗಿ ಬಂದ ನಂತರ ನಾನು ವ್ಯಾಯಾಮ ಮಾಡ್ತೀನಿ, ವ್ಯಾಯಾಮ ಆದ ನಂತರ ನಾನು ಒಳ್ಳೆಯ ಆರೋಗ್ಯಕರ ತಿಂಡಿ ತಿಂತೀನಿ. ನಂತರ ಅಂದರೆ ನಮ್ಮ ದಿನಚರಿಗೆ ಇದೊಂದು ಒಳ್ಳೆಯ ಸ್ಟಾರ್ಟ್ ಕೊಟ್ಟ ಹಾಗೆ ಅಂತ. ಸೊ ಅದಕ್ಕೋಸ್ಕರ ಕೇವಲ ನಾನು ಬೆಚ್ಚನೆ ನೀರು ಕುಡಿಯೋದ್ರಿಂದ ನನ್ನ ದೇಹ ತೂಕ ಕಡಿಮೆ ಆಗಲ್ಲ. ಬಟ್ ಅದು ಬೇರೆ ಎಲ್ಲ ಒಳ್ಳೆಯ ಅಭ್ಯಾಸಗಳಿಗೆ ಇದು ಮೊದಲನೆಯ ಹಂತವಾಗಿ ಇದು ಕೆಲಸ ಮಾಡುತ್ತೆ ಅಂತ. 5ನೇದು ಮಲಬದ್ಧತೆ, ಕಾನ್ಸ್ಟಿಪೇಷನ್ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಬೆಚ್ಚನೆ ನೀರು ಕುಡಿಯೋದ್ರಿಂದ ನಮ್ಮ ಕರಳಲ್ಲಿರುವಂತಹ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗುತ್ತೆ. ಆವಾಗ ಸ್ಮೂತ್ ಆಗಿ ನಾವು ತಿಂದಿರುವಂತಹ ಆಹಾರ ಕರಳ ಮೂಲಕ ಹಾದು ಹೋಗುತ್ತೆ. ಅದೇ ತಂಪು ನೀರು ಕುಡಿದಾಗ ಈ ಮಲಬದ್ಧತೆ ಆಗುವಂತಹ ಚಾನ್ಸ್ ಹೆಚ್ಚು ಅಂತ ಹೇಳ್ಬೋದು. ಸೊ ಪ್ರತಿನಿತ್ಯ ಸರಿಯಾದ ಸಮಯದಲ್ಲಿ ಕರೆಕ್ಟಾಗಿ ಮಲ ವಿಸರ್ಜನೆ ಆಗಬೇಕು ಅಂತಂದರೆ ಕರೆಕ್ಟಾಗಿ ಬೆಳಗ್ಗೆ ಎದ್ದ ತಕ್ಷಣ ಬೆಚ್ಚನೆ ನೀರು ಕುಡಿಯೋದ್ರಿಂದ ಇದು ಸಾಧ್ಯ ಅಂತ. ಯಾರಿಗೆ ಈ ಕರೆಕ್ಟಾಗಿ ಹೋಗ್ತಾ ಇಲ್ಲ, ಮಲಬದ್ಧತೆ ಆಗುತ್ತೆ, 3-4 ದಿನಕ್ಕೆ ಒಂದ್ಸಲ ಮೋಷನಿಗೆ ಹೋಗ್ತಾರೆ ಅಂಥವರು ಸರಿಯಾಗಿ 1 ವಾರ ಕರೆಕ್ಟ್ ಬೆಚ್ಚನೆ ನೀರನ್ನು ಬೆಳಗ್ಗೆ ಕುಡಿಯುವಂಥ ಅಭ್ಯಾಸ ಇಟ್ಕೊಂಡು ನಂತರ ಸ್ವಲ್ಪ ವಾಕಿಂಗ್ ಹೋಗಿ ಬಂದರೆ ಬಹಳ ಚೆನ್ನಾಗಿ ಈ ಮಲ ವಿಸರ್ಜನೆ ಆಗಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸ್ವಲ್ಪ ನೀರಿಗೆ ನಾವು ಜೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಗೆ ಇನ್ನಷ್ಟು ಲಾಭ ಆಗ್ಬೋದು. ಪ್ರತಿನಿತ್ಯ ಕರೆಕ್ಟಾಗಿ ನಮ್ಮ ಬವೆಲ್ ಮೂವ್ಮೆಂಟ್ ಸರಿಯಾಗಿದ್ದರೆ ನಮ್ಮ ದೇಹದ ಓವರ್ ಆಲ್ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ. 6ನೇದು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕೀಲುಗಳಲ್ಲಿ ಇರುವಂತಹ ನೋವು ಮತ್ತು ಬಿಗಿತವನ್ನ ಇದು ಕಡಿಮೆ ಮಾಡುತ್ತೆ. ಈ ಆರ್ಥರೈಟಿಸ್ ಸಮಸ್ಯೆ ಇರುವಂಥವ್ರು, ಕುತ್ತಿಗೆ ನೋವು, ಸೊಂಟ ನೋವು ಇರುವಂಥವ್ರು ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಈ ನೋವು ಹೆಚ್ಚಾಗುತ್ತೆ, ಬಿಗಿತ ಬರ್ತಾ ಇದೆ, ಎದ್ದು ಓಡಾಡಕ್ಕೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಈ ತೊಂದರೆ ಆಗಿರುವಂಥದ್ದು ಮಾಂಸಖಂಡಗಳು ಟೈಟ್ ಆಗಿರುತ್ತೆ, ಕೀಲುಗಳಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಉರಿಯೂತ ಹೆಚ್ಚಾಗಿರುತ್ತೆ. ಇದು ಸರಿಯಾಗಕ್ಕೆ ಈ ಬೆಚ್ಚನೆ ನೀರು ನಮಗೆ ಸಹಾಯಕ ಆಗುತ್ತೆ. ಮಾಂಸಖಂಡಗಳು ರಿಲ್ಯಾಕ್ಸ್ ಆಗುತ್ತೆ, ಇನ್ಫ್ಲಮೇಟರಿ ಟಾಕ್ಸಿನ್ಸ್ ಏನಿರುತ್ತೋ ಅದು ವಾಶ್ ಔಟ್ ಆಗುತ್ತೆ. ಸೊ ಆವಾಗ ಕೀಲುಗಳು ಫ್ರೀಯಾಗಿ ಓಡಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಬೆಚ್ಚನೆ ನೀರನ್ನು ನಿಧಾನಕ್ಕೆ ಕುಡಿದು ನಂತರ ಸ್ವಲ್ಪ ವಾಕಿಂಗ್ ಮಾಡಿ ನಮ್ಮ ದೇಹವನ್ನು ಸ್ಟ್ರೆಚ್ ಮಾಡಿಕೊಂಡು ಈ ಕೀಲುಗಳಿಗೆ ಸ್ವಲ್ಪ ಬಿಸಿ ನೀರಿನ ಶಾಖವನ್ನು ಕೊಡೋದ್ರಿಂದ ಇದೆಲ್ಲ ಒಟ್ಟಿಗೆ ಮಾಡಿದ್ರೆ ಬಹಳ ಚೆನ್ನಾಗಿ ನಮ್ಮ ಕೀಲುಗಳು ಆ ಸ್ಟಿಫ್ನೆಸ್, ಬಿಗಿತ ಕಡಿಮೆ ಆಗಿ ಆರಾಮಾಗಿ ಈ ನೋವಿಂದ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ ಆಗುತ್ತೆ. 7ನೇದು ಸೈನಸ್ ಸಮಸ್ಯೆಯನ್ನ, ಮೂಗು ಗಂಟ್ಲು ಕಟ್ಟೋದನ್ನ ಇದು ಕಡಿಮೆ ಮಾಡ್ತಾ ಬರುತ್ತೆ. ಮುಖ್ಯವಾಗಿ ಚಳಿಗಾಲದಲ್ಲಿ ಹೆಚ್ಚು ಈ ಸೈನೋಸೈಟಿಸ್ ಸಮಸ್ಯೆ ಇರುತ್ತೆ, ಅಲರ್ಜಿಕ್ ರೈನೈಟಿಸ್ ಅಂತ ಇರುತ್ತೆ, ಮೂಗಲ್ಲಿ ನೀರು ಇಳಿತಾ ಇದೆ ಅಥವಾ ಅಸ್ತಮಾ ಸಮಸ್ಯೆ ಇರುವಂಥವ್ರು ಹಲವಾರು ಜನ ಇರ್ತಾರೆ. ಇಂಥವರಿಗೆ ಬೆಚ್ಚನೆ ನೀರು ಕುಡಿಯೋದ್ರಿಂದ ನಮ್ಮ ಮೂಗಲ್ಲಿ ಕಟ್ಟಿರುವಂತಹ ಮ್ಯೂಕಸ್ ಏನು ಗಟ್ಟಿಯಾಗಿರುತ್ತೋ ಅದು ತೆಳ್ಳಗಾಗಲಿಕ್ಕೆ ಇದು ಅನುಕೂಲ ಆಗುತ್ತೆ. ಆರಾಮಾಗಿ ಉಸಿರಾಡಲಿಕ್ಕೆ ನಮ್ಮ ಗಂಟ್ಲು ಕ್ಲಿಯರ್ ಆಗುತ್ತೆ. ಸೈನೋಸೈಟಿಸ್ ಅಂತ ಪದೇ ಪದೇ ಆಗ್ತಾ ಇರುವಂಥವ್ರಿಗೆ ಮೂಗಲ್ಲಿ ಒಂಥರ ತಲೆ ಭಾರ ಅನ್ಸೋದು ಅದು ಕೂಡ ಕಡಿಮೆ ಆಗಲಿಕ್ಕೆ ಇದು ಅನುಕೂಲ ಆಗುತ್ತೆ. ಈ ಬೆಚ್ಚನೆ ನೀರಿನ ಜೊತೆಗೆ ನಾವು ಆವಿಯನ್ನು ತಗೊಳ್ಳೋದು ಅಥವಾ ಸ್ವಲ್ಪ ಬೆಚ್ಚನೆ ನೀರಿಗೆ ಉಪ್ಪನ್ನು ಹಾಕ್ಕೊಂಡು ನಮ್ಮ ಬಾಯನ್ನು ಮುಕ್ಕಳಿಸೋದು, ಇದರಿಂದ ನಮ್ಮ ಗಂಟ್ಲು ಕ್ಲಿಯರ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಈ ಹಾಡು ಹೇಳೋರು, ಸ್ಪೀಚ್ ಮಾಡೋರು ಅಥವಾ ಟೀಚರ್ ಪದೇ ಪದೇ ಹೆಚ್ಚು ಮಾತಾಡ್ತಾ ಇರುವಂಥವ್ರು, ಅವ್ರ ವಾಯ್ಸ್ ಚೆನ್ನಾಗಿರ್ಬೇಕು ಅಂದರೆ ಬೆಚ್ಚನೆ ನೀರು ಕುಡಿಯೋದ್ರಿಂದ ಅನುಕೂಲ ಆಗುತ್ತೆ ಅಂತ ನಾವು ನೋಡಿರ್ತೀವಿ. 8ನೇದು ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಾಗಲಿಕ್ಕೆ ಇದು ಅನುಕೂಲಕರ. ಬೆಚ್ಚನೆ ನೀರು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ವ್ಯಾಸೋ ಡೈಲೇಷನ್ ಆಗುತ್ತೆ. ಎಲ್ಲ ಅಂಗಾಂಗಗಳಿಗೂ ರಕ್ತ ಸಂಚಾರ ಸರಿಯಾಗಿ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗಿ ಹೋಯ್ತು ಅಂದ್ರೆ ನಮ್ಮ ಏಕಾಗ್ರತೆ, ನಮ್ಮ ಫೋಕಸ್ ಚೆನ್ನಾಗಿರುತ್ತೆ. ನಮ್ಮ ಹೃದಯದ ರಕ್ತ ಸಂಚಾರ ಚೆನ್ನಾಗಿತ್ತು ಅಂತಂದ್ರೆ ಅದು ಸರಿಯಾಗಿ ಪಂಪ್ ಮಾಡುತ್ತೆ, ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ. ಕೈ ಕಾಲಲ್ಲಿ ಜೋಮ್ ಬರೋದು, ಸೆಳೆತ ಬರುವಂತಹದ್ದು ತೊಂದರೆ ಇರುವಂತವ್ರಿಗೆ ಈ ಬೆಚ್ಚನೆ ನೀರು ಕುಡಿಯೋದ್ರಿಂದ ಅಲ್ಲಿ ನಮ್ಮ ಕೈಗಳಿಗೆ, ಕಾಲುಗಳಿಗೆ, ನರಗಳಿಗೆ ರಕ್ತ ಸಂಚಾರ ಚೆನ್ನಾಗಾಗೋದ್ರಿಂದ ಈ ಕೈ ಕಾಲು ಸೆಳೆತ ಕಡಿಮೆ ಆಗುವಂಥದ್ದು ಇದು ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ. ಅದೇ ಪದೇ ಪದೇ ತಲೆನೋವು ಬರ್ತಾ ಇರೋದೇ, ಮೈಗ್ರೇನ್ ಹೆಡ್ಏಕ್ ಬರ್ತಾ ಇದೆ ಅಂತ ಇರೋರ್ಗೂ ಕೂಡ ಈ ಬೆಚ್ಚನೆ ನೀರು ಕುಡಿಯೋದ್ರಿಂದ ಅಲ್ಲಿ ರಕ್ತನಾಳಗಳು ರಿಲ್ಯಾಕ್ಸ್ ಆಗಿ ರಕ್ತ ಸಂಚಾರ ಚೆನ್ನಾಗಾಗೋದ್ರಿಂದ ಈ ಪದೇ ಪದೇ ತಲೆನೋವು ಬರೋದು ಕೂಡ ಕಡಿಮೆ ಆಗುತ್ತೆ. ಸೊ ರಕ್ತ ಸಂಚಾರ ಚೆನ್ನಾಗಾಗಬೇಕು ಅಂತ ಅನ್ನೋದು ಕೂಡ ಈ ಬೆಚ್ಚನೆ ನೀರು ಕುಡಿಯೋದ್ರಿಂದ ನಮಗೆ ಲಾಭ ಆಗುತ್ತೆ ಅಂತ ನಾವು ಹೇಳ್ಬೋದು. 9ನೇದು ನಮ್ಮ ದೇಹದ ನೀರಿನ ಪೂರೈಕೆಯನ್ನು ಸರಿಯಾಗಿ ಮಾಡಲಿಕ್ಕೆ ಬೆಚ್ಚನೆ ನೀರು ಒಳ್ಳೆಯದು. ರಾತ್ರಿ ನಾವು 7-8 ಗಂಟೆ ಏನು ಆಹಾರ ತಗೊಂಡಿರಲ್ವೋ, ನೀರು ತಗೊಂಡಿರಲ್ವೋ, ಬೆಳಗ್ಗೆ ಎದ್ದ ತಕ್ಷಣ ದೇಹಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ. ಬೆಚ್ಚನೆ ನೀರನ್ನು ನಾವು ಕೊಟ್ಟರೆ, ಬಿಸಿ ನೀರನ್ನು ನಾವು ಕೊಟ್ಟರೆ ನಮ್ಮ ದೇಹ ತಂಪು ನೀರಿಗಿಂತ ಹೆಚ್ಚು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ಇಡೀ ದಿನದ ದೇಹದ ಪೂರೈಕೆ ಏನು ಅವಶ್ಯಕತೆ ಇರುತ್ತೋ ಅಂದರೆ 2.5-3 ಲೀಟ್ರ್ ಒಬ್ಬ ವ್ಯಕ್ತಿಗೆ ಬೇಕು ಪ್ರತಿದಿನ ನೀರು. ಅದು ನಾವು ಬೆಚ್ಚನೆ ನೀರನ್ನು ಕುಡಿಯೋದ್ರಿಂದ ಒಳ್ಳೆಯ ಪ್ರಾರಂಭ ಸಿಕ್ಕಿದಾಗುತ್ತೆ, ಸರಿಯಾಗಿ ದೇಹ ಹೀರ್ಕೊಳ್ಳುತ್ತೆ ಅಂತ.
ಕೆಲವೊಬ್ಬರು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಹಶ್ವಾಗ್ತಾ ಇದೆ ಅಂತ ಅನ್ಕೊಂತಿರ್ತಾರೆ. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸುಸ್ತಾಗುತ್ತೆ, ನನಗೆ ಬಾಯಿ ಒಣಗ್ತಾ ಇದೆ ಅಂತ. ಆದರೆ ಅದು ಡಿಹೈಡ್ರೇಷನ್ನ ಚಿಹ್ನೆ. ಸರಿಯಾಗಿ ಬೆಚ್ಚನೆ ನೀರನ್ನು ಕುಡಿದ್ರೆ ಆ ಡಿಹೈಡ್ರೇಷನ್ ಹೋಗುತ್ತೆ. ಅವಾಗ ನಾವು ಬೆಳಿಗ್ಗೆ ತಿನ್ನುವಂಥ ಆಹಾರದ ಪ್ರಮಾಣನೂ ಕಡಿಮೆ ಆಗುತ್ತೆ, ದೇಹ ತೂಕ ಇಳಿಸ್ಲಿಕ್ಕೂ ಇದು ಅನುಕೂಲ ಆಗುತ್ತೆ. 10ನೇದು ಮತ್ತು ಕೊನೆಯದು, ನಮ್ಮ ಚರ್ಮದ ಆರೋಗ್ಯ ಚೆನ್ನಾಗಿರ್ಬೇಕು, ನಮ್ಮ ದೇಹದ ಮೈಕಾಂತಿ ಹೊಳಪು ಚೆನ್ನಾಗಿರ್ಬೇಕು ಅಂದ್ರೆ ಈ ಬೆಚ್ಚನೆ ನೀರು ಒಳ್ಳೆಯದು. ನಮ್ಮ ಚರ್ಮದ ಆರೋಗ್ಯ ಸರಿ ಇರಬೇಕು ಅಂದ್ರೆ 3 ವಿಷಯ ಬೇಕು. ನಮ್ಮ ಪಚನ ಕ್ರಿಯೆ ಚೆನ್ನಾಗಿದ್ದು ಒಳ್ಳೆಯ ಪೋಷಕಾಂಶಗಳು ನಮ್ಗೆ ಸಿಗಬೇಕು. ನಮ್ಮ ರಕ್ತ ಸಂಚಾರ ಚೆನ್ನಾಗಿದ್ದು ನಮ್ಮ ಇಡೀ ಚರ್ಮಕ್ಕೆ ಸರಿಯಾಗಿ ಆಮ್ಲಜನಕ ಪೂರೈಕೆ ಆಗಬೇಕು, ಪೋಷಕಾಂಶಗಳ ಪೂರೈಕೆ ಆಗಬೇಕು. ನಂತರ ವಿಷ ಪದಾರ್ಥಗಳು, ಟಾಕ್ಸಿನ್ಸ್ಗಳು ನಮ್ಮ ದೇಹದಿಂದ ಆದಷ್ಟು ಬೇಗ ಹೊರಗಡೆ ಹೋಗಬೇಕು. ಈ 3 ಕ್ರಿಯೆನಲ್ಲೂ ಈ ಬೆಚ್ಚನೆ ನೀರು ನಮಗೆ ಸಹಾಯ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಚರ್ಮದ ಆರೋಗ್ಯ ಚೆನ್ನಾಗಿರ್ಬೇಕು. ಪದೇ ಮೊಡವೆಗಳು ಆಗಬಾರ್ದು ಅಂತಂದ್ರೆ, ನನಗೆ ಕಪ್ಪು ಚುಕ್ಕೆಗಳಾಗಬಾರ್ದು ಅಂತಂದ್ರೆ, ಚರ್ಮ ಯಾವಾಗಲೂ ಹೊಳಪಲ್ಲಿ ಇರಬೇಕು ಅಂದ್ರೆ ಈ ಬೆಚ್ಚನೆ ನೀರನ್ನ ಬೆಳಗ್ಗೆ ಬಿಸಿನೀರನ್ನ ಒಂದು ಲೋಟ ಕುಡಿಯೋದ್ರಿಂದ ನಮಗೆ ಸಹಾಯಕ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟೊಂದು ಲಾಭಗಳಿರುವಂತಹ ಈ ಅಭ್ಯಾಸವನ್ನ ನಾವು ಹೇಗೆ ಶುರು ಮಾಡಬೇಕು ಡಾಕ್ಟ್ರೇ ಅಂತ ಕೇಳಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಬ್ರಷ್ ಮಾಡಿದ ನಂತರ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಬೆಚ್ಚನೆ ನೀರನ್ನ ಕುಡಿಯುವಂತಹ ಅಭ್ಯಾಸವನ್ನ ಪ್ರಾರಂಭ ಮಾಡಬೇಕು. 7 ದಿನ ಮಾಡಿ ನೋಡಿದ್ರೆ ನಮಗೆ ಇದರ ಲಾಭ ಖಂಡಿತ ಗೊತ್ತಾಗುತ್ತೆ. 1 ಲೋಟ ಅಂದ್ರೆ 200 ರಿಂದ 250 ml ಲೋಟದ ಬೆಚ್ಚನೆ ನೀರು, ಉಗುರು ಬೆಚ್ಚಕ್ಕಿಂತ ಸ್ವಲ್ಪ ಬಿಸಿ ಅಂತ ಹೇಳ್ಬೋದು, ಕುದಿಯುವಂತಹ ನೀರಲ್ಲ. ಆದ್ರೆ ಇದನ್ನ ಪ್ರತಿನಿತ್ಯ ಮಾಡೋದ್ರಿಂದ ನಾವು 1 ಲೋಟ ಇದ್ದಿದ್ದು ನಿಧಾನವಾಗಿ 2 ಲೋಟ ತನಕ ಕುಡಿದ್ರೆ ಇನ್ನೂ ಹೆಚ್ಚು ಲಾಭ ಆಗುತ್ತೆ ಅಂತ ನಾವು ಹೇಳ್ಬೋದು. ಒಂದೇ ಸಲ ಕುಡಿದು ಬಿಡೋದಲ್ಲ, ನಿಧಾನವಾಗಿ ಒಂದೊಂದೇ ಗುಟ್ಕು ನಿಧಾನವಾಗಿ ಸಿಪ್ ಬೈ ಸಿಪ್ ಕುಡಿಯೋದ್ರಿಂದ ಹೆಚ್ಚು ಲಾಭ ಆಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಇನ್ನಷ್ಟು ನನಗೆ ಆಡೆಡ್ ಬೆನಿಫಿಟ್ಸ್ ಬೇಕು, ಇನ್ನಷ್ಟು ಲಾಭ ಆಗಬೇಕು ಅಂತಂದ್ರೆ ಸ್ವಲ್ಪ ಲಿಂಬೆ ಹಣ್ಣನ್ನು ಹಾಕೋಬಹುದು, ಅದರಿಂದ ನಮ್ಗೆ ಅನುಕೂಲ ಆಗುತ್ತೆ. ಸ್ವಲ್ಪ ತುಳಸಿ ಹಾಕೋದ್ರಿಂದ ನಮ್ಗೆ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಈ ಲಿಂಬೆ ಹಣ್ಣನ್ನು ಹಾಕೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಸ್ವಲ್ಪ ಕೆಲವೊಬ್ರು ಜೇನುತುಪ್ಪ ಹಾಕೋಬಹುದು, ಸಕ್ಕರೆ ಕಾಯಿಲೆ ಏನು ಇಲ್ಲ ಅಂದ್ರೆ ಜೇನುತುಪ್ಪ ಹಾಕೋಬಹುದು, ಅದರಿಂದನೂ ಕೂಡ ಅನುಕೂಲ ಆಗುತ್ತೆ. ಸೊ ಈ ರೀತಿ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಸೇರಿಕೆಗಳನ್ನು ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಈ ಬೆಳಗ್ಗೆ ಲಿಂಬೆ ಹಣ್ಣು ಹಾಕೊಂಡು ಶುಂಠಿ ಹಾಕೊಳ್ಳೋದ್ರಿಂದ ಏನ್ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಒಬ್ಬ ವ್ಯಕ್ತಿಗೆ ಪ್ರತಿನಿತ್ಯ ಎಷ್ಟು ನೀರನ್ನು ಕುಡಿಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾಡಿದ್ದೀನಿ. ನಾವು ಬೆಳಿಗ್ಗೆ ನೀರನ್ನು ಕುಡಿಯೋದ್ರಿಂದ ಏನೇನ್ ಲಾಭಗಳಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೊಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. 6 ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದ್ದಾರೆ. ನೀವೇನು ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೆಕ್ಸ್ಟ್ ನೋಡಿ. ಇವತ್ತು ನಾವು ಬೆಚ್ಚನೆ ನೀರನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಹೇಗೆ ಲಾಭ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.